ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡ ಅಂದ್ರೆ ದೇವ್ರ ತರ. ದೇವ್ರಿಗೆ ಅಡ್ಗೆ ಮಾಡು ಅದು ಇದು ಅಂತ ಹೇಳ್ತೀಯಲ್ಲ, ನಿಂಗೇನ್ ಅನ್ಸಲ್ವಾ? ಲೇ ಕುಂಬಳಕಾಯಿ, ನಿಂದ್ಯಾಕೋ ಅತಿ ಆಯ್ತು ಕಣೆ. ಅಷ್ಟಕ್ಕೂ ಗಂಡ ಹೆಂಡತಿ ಮಧ್ಯೆ ಬರೋದಕ್ಕೆ ನೀನ್ ಯಾವಳೆ? ನನ್ನ ಗಂಡಂಗೆ ನಾನು ಪಲಾವಾದ್ರೂ ಮಾಡಕ್ ಹೇಳ್ತೀನಿ, ಪಾಯಸನಾದ್ರೂ ಮಾಡಕ್ ಹೇಳ್ತೀನಿ. ಅದನ್ನ ಕಟ್ಕೊಂಡು ನಿಂಗೇನು? ಬುದ್ಧಿ ಹೇಳಕ್ ಹೋದ್ರೆ ಗುದ್ದಾಡೋಣ ಅಂದಂಗಾಯ್ತು. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊ. ನಿಮ್ಮಿಬ್ರು ಸೌಂಡಿಗೆ ಹೊರಗಡೆ ಟ್ರಾಫಿಕ್ ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ. ಪುಲಾವ್ದು ಸ್ಮೆಲ್ ಸಾಯ್ಲಿ, ಕುಕ್ಕರ್ದು ವಿಸಿಲ್ ಸೌಂಡ್ ಆಚೆ ಬರ್ತಾ ಇಲ್ಲ. ಕುಕ್ಕರ್ ವಿಶಲ್ ಸೌಂಡ್ ಕೇಳಿಸೋದಕ್ಕೆ ಪಲಾವ್ ರೆಡಿ ಆಗಿದ್ರೆ ತಾನೇ. ಅವ್ನು ಪಲಾವ್ ಹೆಂಗ್ ಮಾಡೋದು ಅಂತ ತಲೆಗೆ ಪರ ಅಂತ ಕೆಡ್ಕೊಂಡು ಯೂಟ್ಯೂಬ್ ನೋಡ್ತಿರ್ತಾನೆ. ಇಲ್ಲ ಅಂದ್ರೆ ಬ್ಯಾಕ್ ಡೋರಿಂದ ಓಡೋಗಿರ್ಬೋದು. ಪಾಪ ಕಣೆ ಬಾವ, ಸಾವಿರಾರು ಜನಕ್ಕೆ ದಾನ ಮಾಡೋ ಕೈ ಏನಾದ್ರೂ ಸುಟ್ಕೊಂಡ್ಬಿಟ್ರೆ ಬಾಯಿ ಮುಚ್ಕೊಂಡು ಕೂತ್ಕೊ. ಎಲ್ಲರೂ ಬನ್ನಿ, ಬಿಸಿ ಬಿಸಿ ಪಲಾವ್ ರೆಡಿ ಇದೆ. ಕುಕ್ಕರ್ ವಿಶಲ್ ಸೌಂಡು ಕೇಳಿಸ್ಲಿಲ್ಲ, ಸ್ಮೆಲ್ ಅಂತೂ ಮೊದಲೇ ಇಲ್ಲ. ಪಲಾವ್ ಹೆಂಗ್ ರೆಡಿ ಮಾಡ್ಬಿಟ್ಟು? ಹೆಂಗ್ ರೆಡಿ ಮಾಡ್ದೆ ಅಂದ್ರೆ ಪಲಾವ್ ರೆಡಿ ಆಯ್ತು ಅಂತ ಹೇಳಿಲ್ವಾ? ಅಷ್ಟೇ, ಸಾಜಿಕೆಲ್ಲ ಹುಡುಕ್ಬಿಡ, ಬಾಯಿ ಮುಚ್ಕೊಂಡೈತ್ ಬಾ. ಬನ್ನಿ ಅದಕ್ಕೆ ಏನು ಬಾಕಿದೆ ನೋಡೋಣ. ಮಿಸ್ಟರ್ ವೇದಾಂತ್ ವಸಿಷ್ಠ, ಪಲಾವ್ ರೆಡಿನಾ? ಬಜಾರಿ ತಿನ್ನೋದಕ್ಕೆಲ್ಲ ಹಾಗೆಲ್ಲ ಕೆತ್ಕಿ ಮಾಡಬಾರ್ದು. ಸೇರ್ಸಿದ್ಯಾ ಅಂತ ನೋಡ್ತಾ ಇದ್ದೀನಿ ಇರು. ನೀವಿಬ್ರು ಪ್ಲೀಸ್ ಜಗಳ ನಿಲ್ಲಿಸ್ತೀರಾ? ಅಮ್ಮು ಬೇಗ ತಗೊಂಬಾ. ಮಿಸ್ಟರ್ ವೇದಾಂತ್ ಸಿಸ್ಟರ್ ಏನ್ ನಳಪಾಕ ಮಾಡಿದ್ದಾರೆ ಅಂತ ನೋಡೋಣ. ತಿಂದು ಪುಣ್ಯ ಆದ್ರೂ ಕಟ್ಕೊಳ್ಳೋಣ ಬಾ. ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೀನಿ. ಕೋರ್ಸ್, ಹೋಗು. ಲೈಫಲ್ಲಿ ತಿಂದಿರಲ್ಲ, ಹಾಗೆ ಮಾಡಿದ್ದೀನಿ. ಮಿಸ್ಟರ್ ವೇದಾಂತ್ ವಸಿಷ್ಠ ಅವರೇ, ಟೇಸ್ಟ್ ಮಾಡ್ಬೋದಾ? ಅಫ್ಕೋರ್ಸ್ ತಿನ್ಬೋದು, ತಿನ್ನಿ. ಅದಕ್ಕೆ ರೆಡಿನಾ? ವೇದಾಂತ್ ವಸಿಷ್ಠ ಅವ್ರು ಮಾಡಿರೋ ಭರ್ಜರಿ ಪಲಾವ್ನ ಟೇಸ್ಟ್ ಮಾಡೋದಕ್ಕೆ
ಕಲಾತ್ಮಕ ಕುಸುರಿ. ಅದನ್ನ ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡುವವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ತೆಗೆದವರು ಅದಕ್ಕೊಂದು ಅರ್ಥ ಕೊಡ್ತಾರೆ. ಏನು ಅಡುಗೆ ಮಾಡಿದೆ ಕಣ. ಅಂತ ಯಾಕೋ ಗಿರೀಶ್ ಬೆಟ್ಟಪ್ಪ ಹೋಟೆಲ್ ಪಲಾವ್ ಇದ್ದಂಗಿದೆಯಲ್ಲ. ಆದರೂ ಮಿಸ್ಟರ್ ವೇದಾಂತ್ ವಸಿಷ್ಠ ಅವರೇ, ನೀವೊಂದು ಒಳ್ಳೆ ಹೋಟೆಲ್ ನಡೆಸ್ಬೋದು, ಒಳ್ಳೆ ಬಿಸ್ನೆಸ್ ಆದರೂ ಆಗುತ್ತೆ. ಏ ಬಜಾರಿ, ಎಲ್ಲರ ಥರ ಸ್ಪೆಷಲ್ ನಿನ್ನ ಥರ ಯೂಟ್ಯೂಬ್ ನೋಡ್ಕೊಂಡು ಮಾಡಿರೋ ಪಲಾವಲ್ಲ ಇದು. ಈ ಥರ ಪಲಾವ್ ಮಾಡೋದಕ್ಕೆ ಎಕ್ಸ್ಟ್ರಾ ಟ್ಯಾಲೆಂಟ್ ಬೇಕು. ಅದು ನನ್ನ ಸೀಕ್ರೆಟ್ ರೆಸಿಪಿ. ಹೊಟ್ಟೆವ್ರು ಪಟ್ಕೊಳ್ಬೇಡ, ತಿನ್ನು. ನೀವು ಬಿಡಿ ಬಾವ, ಎಲ್ಲದರಲ್ಲೂ ಎತ್ತಿದ ಕೈ. ನಿಮ್ಮಂಥ ಭಾವನ ಪಡೆಯೋದಕ್ಕೆ ನಾನು ಸಖತ್ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಬಾವ. ಥ್ಯಾಂಕ್ ಯು ಅದಿತಿ. ಯಾರೋ ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ರಲ್ಲ, ಅವರಿಗೆ ಬಂದು ನನಗೆ ಇವಾಗ ಸಾರಿ ಕೇಳೋದಕ್ಕೆ ಹೇಳೋ ಅದಿತಿ. ಲೇ ಹೆಳಮುಕ್ಕಿ, ಪಲಾವು ಬಾವ ಸಕ್ಕತ್ತಾಗಿ ಮಾಡಿದ್ದಾರೆ. ಇವಾಗ ನೀನು ಬಾವಂಗೆ ಸಾರಿ ಕೇಳಬೇಕು. ಕೇಳೆ. ಅಮ್ಮು ಇರ್ಲಿ ಬಿಡು, ಕೇಳ್ಬಿಡು. ಆಹಾ, ನೀವಿಬ್ರು ಸುಂದರಿ ಇದ್ದೀರಲ್ಲ. ಸಾರಿ, ನೀನು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ಸುಮ್ಮನೆ ಕಾಟಾಚಾರಕ್ಕೆಲ್ಲ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ನನ್ನ ಲೈಫಲ್ಲೇ ಇಂಥ ಪಲಾವ್ ತಿಂದಿರಲಿಲ್ಲ. ಇಷ್ಟು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸಾರಿ. ಅದಿತಿ, ಈ ತಿನ್ನು, ಅವ್ರನ್ನ ಆಮೇಲೆ ನೋಡಿದ್ರು. ಮಿಸ್ಟರ್ ವೇದಾಂತ್ ವಸಿಷ್ಠ. ಹಲೋ, ಮೀಟಿಂಗ್ ಫಿಕ್ಸ್ ಆಯ್ತಾ? ಆಗಿಲ್ವಾ? ಫಸ್ಟ್ ಫಿಕ್ಸ್ ಮಾಡ್ಸಿ. ಹಾ, ಹೇಳಿ ಹೇಳಿ ಹೇಳಿ.
ಕಲಾತ್ಮಕ ಕುಸಿರಿ. ಅದನ್ನ ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡುವವರು ಅದಕ್ಕೊಂದು ಜೀವ ಕೊಡ್ತಾರೆ, ತಿಂದು ತೇಗೋರು ಅದಕ್ಕೊಂದು ಅರ್ಥ ಕೊಡ್ತಾರೆ. ಏನ್ ಮುಖ ನೋಡ್ತಿದ್ದೀರಾ? ತಿಂತೇಗಿ ರಾಯ್ತಾ ಅದೊಂದೇ ಒಳ್ಳೆಯದಲ್ವಾ? ಕಾಲು ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದಾರೆ? ಏನು ಎಮರ್ಜೆನ್ಸಿ ಇರಬೇಕು. ಹೆಂಡತಿ, ನೀವೇನು ಯೋಚನೆ ಮಾಡಬೇಡಿ. ಪೇನ್ ಸ್ಟಾರ್ಟ್ ಆಗಿದೆಯಾ? ಇವಾಗಲೇ ಆಂಬುಲೆನ್ಸ್ ಕರ್ಕೊಂಡು ಬರ್ತೀನಿ. ಒಂದು ನಿಮಿಷ. ವಿಕ್ಕಿ ಒಂದು ನಿಮಿಷ. ನನಗೇನು ಆಗಿಲ್ಲ, ಯಾಕೆ ಗಾಬರಿ ಆಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಕೂಲ್ ಆಗಿರಿ. ಹೆಂಡತಿ, ನೀವು ಈ ಟೈಮಿಗೆ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಎಮರ್ಜೆನ್ಸಿ ಇರ್ಬೋದೇನೋ ಅಂತ ಭಯ ಆಯಿತು. ನಿಮ್ಮ ವಾಯ್ಸ್ ಕೇಳಾದ್ಮೇಲೆ ಸಮಾಧಾನ ಆಯಿತು. ನೀವು ಯಾವಾಗಲೂ ಹೀಗೆ, ಯಾವಾಗಲೂ ಅರ್ಜೆನ್ಸಿ ಮಾಡ್ತೀರಾ. ಏನು ಹೆಂಡತಿ, ನಾನು ಇಷ್ಟು ಗಾಬರಿಯಾಗಿ ಮಾತಾಡ್ತಿದ್ದೀನಿ, ನೀವು ಸಿಲ್ಲಿಯಾಗಿ ಮಾತಾಡ್ತಿದ್ದೀರಲ್ಲ. ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರೆ ಭಯ ಆಗೋದು ಸಹಜ ತಾನೆ. ಸರಿ, ಏನು ವಿಷಯ ಹೇಳಿ. ವಿಕ್ಕಿ ಅವರೇ, ನನಗೆ ಮಾವಿನಕಾಯಿ ಬೇಕು. ಹೆಂಡತಿ, ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ವಿಕ್ಕಿ ಅವರೇ, ನಂಗೆ ಯಾಕೋ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಪ್ಲೀಸ್ ತೊಗೊಂಡು ಬರ್ತೀರಾ? ನೀವು ಕೇಳೋದೆಚ್ಚ, ನಾನು ಕೊಡ್ಸೋದೆಚ್ಚ. ಬೆಳಿಗ್ಗೆ ತನಕ ವೆಯ್ಟ್ ಮಾಡಿ, ಒಂದು ಲಾರಿ ಕಳಿಸ್ತೀನಿ. ವಿಕ್ಕಿ ಅವರೇ, ಬೆಳಿಗ್ಗೆ ಆಗಿದ್ರೆ ನಾನು ಯಾಕೆ ನಿಮಗೆ ಫೋನ್ ಮಾಡ್ತಿದ್ದೆ? ನಾನೇ ಅಪ್ಪಂಗೆ ಹೇಳಿ ತರಿಸ್ಕೋತಿದ್ದೆ. ಮತ್ತೆ ನಂಗೆ ಈಗಲೇ ಬೇಕು. ವಾಟ್? ಈಗಲಾ? ಹೆಂಡತಿ, ಈ ಟೈಮಲ್ಲಿ ಯಾವ ಶಾಪ್ ಓಪನ್ ಆಗಿರುತ್ತೆ? ಎಲ್ಲ ಕ್ಲೋಸ್ ಆಗಿರಲ್ವಾ? ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಂಗೆ ಈಗಲೇ ಬೇಕು. ಅಲ್ಲ, ಲೋಡ್ಗಟ್ಲೆ ಮಾವಿನಕಾಯಿ ತಂದ್ಕೊಡ್ತೀನಿ ಅಂತ ಹೇಳೋ ನಿಮಗೆ 2 ಮಾವಿನಕಾಯಿ ತಂದ್ಕೊಡೋಕ್ಕಾಗಲ್ವಾ? ಹಾಗಿದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ನೋಡಿ, ನೀವೇನಾದರೂ ತಂದ್ಕೊಡ್ಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ 2 ಬಿಟ್ಬಿಡ್ತೀನಿ ಅಷ್ಟೇ. ಓಕೆ 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 ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಏನಾದರೂ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ. ಸರಿ, ಬೇಗ ಬನ್ನಿ, ನಾನು ವೇಟ್ ಮಾಡ್ತಿರ್ತೀನಿ. ಹಾಂ. ಪ್ರೆಗ್ನೆಂಟ್ ಹೆಂಗಸರಿಗೆ ಮಾವಿನಕಾಯಿ ಹುಣಸೆಕಾಯಿ ತಿನ್ಬೇಕು ಅನ್ಸುತ್ತೆ ಅಂತ ಕೇಳಿದ್ದೆ, ಆದ್ರೆ ಈ ಟೈಮಲ್ಲಿ ತಿನ್ಬೇಕು ಅನ್ಸುತ್ತೆ ಅಂತ ಇವತ್ತೇ ಕೇಳ್ತಿರೋದು. ಪಾಪ ಆರ್ತಿಯವ್ರು ಬೇರೆ ಏನೂ ಕೇಳಲ್ಲ, ಅಪರೂಪಕ್ಕೇನೋ ಕೇಳಿದ್ದಾರೆ. ತಗೊಂಡೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಏನು ಮಾಡಲಿ? ಹಾಂ, ಇದಕ್ಕೆಲ್ಲ ನಮ್ಮ ಆಪತ್ ಬಾಂಧವನ್ನೇ ಸರಿ. ಅಗ್ರಜ, ನಿನ್ನ ಜೊತೆ ಮಾತಾಡ್ಬೇಕು, ಹೊರಗಡೆ ಬಾ. ಅಗ್ರಜ, ಇಡೀ ಬೆಂಗಳೂರು ಹುಡುಕಾಯ್ತು, ಮಾರ್ಕೆಟ್ ಹುಡುಕಿದ್ವಿ, ಹುಡುಕ್ಬಾರ್ದಿರೋ ಜಾಗ ಎಲ್ಲ ಹುಡುಕಾಯ್ತು, ಎಲ್ಲೂ ಸಿಗ್ಲಿಲ್ಲ ಮಾವಿನಕಾಯಿ. ಇದು ಯಾವುದೋ ರೋಡು ಕರ್ಕೊಂಬಂದಿದೆಯಲ್ಲ, ಇಲ್ಲಿ ಏನು ಸಿಗುತ್ತೆ? ವಿಕ್ರಾಂತ್, ಈ ಶೊತ್ತಲ್ಲಿ ಏನು ಹುಡುಕರು ಸಿಗೋದಿಲ್ಲ, ಬಟ್ ಮನ್ಸಿಟ್ಟು ಹುಡುಕಿದ್ರೆ ಏನೋ ಒಂದು ಸಿಗುತ್ತೆ. ಹುಡುಕ್ಬೋದು ಮುಖ್ಯ. ಅಗ್ರಜ, ನಾವು ಹುಡುಕ್ತಿರೋದು ಬೇರೆ ಮಿಡ್-ನೈಟು. ಮೀಡಿಯಾದವ್ರಿಗೆ ಗೊತ್ತಾಗಿ. ವಿಕ್ರಾಂತ್, ಎಲ್ಲರಿಗೂ ಜಸ್ಟಿಫಿಕೇಶನ್ ಕೊಟ್ಕೊಂಡು ಬದುಕೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಒಳ್ಳೆ ರೀತಿಲಿ ಬದುಕೋದು ಮುಖ್ಯ ಅಷ್ಟೇ, ತಲೆ ಕೆಡ್ಸ್ಕೊಳ್ಬೇಡ. ಅಗ್ರಜ, ನಾನು ಹುಡುಕಿ ಟಯರ್ಡ್ ಆಯಿತು. ಆರ್ತಿಯವ್ರಿಗೆ ನಾಳೆ ಬೆಳಗ್ಗೆ ಮಾವಿನಕಾಯಿ ಕೊಡ್ತೀನಿ, ಬಾ ನಾವು ಮನೆಗೆ ಹೋಗೋಣ. ಗಂಡ ಅನ್ಸ್ಕೊಂಡ್ರೆ ಸಾಲದು, ಒಳ್ಳೆ ಗಂಡ ಅನ್ಸ್ಕೋಬೇಕು. ಪಾಪ ಅವ್ರು ಕೇಳಿರೋದು ಒಂದು ಮಾವಿನ ಹಣ್ಣು, ಅದನ್ನು ಕೊಡೋಕ್ಕಾಗಲ್ವಾ? ಹುಡ್ಕೋಣ, ಸಿಕ್ಕೇ ಸಿಗುತ್ತೆ, ಬಾ. ನಿಮಿಷ, ಸ್ಮೆಲ್ಲು ಅಗ್ರಜ, ಸ್ಮೆಲ್ಲು. ಏನು ಸ್ಮೆಲ್ಲು? ಮಾವಿನಕಾಯಿ ಸ್ಮೆಲ್ಲು. ಕಾಂತನ ಜೊತೆ ಸೇರಿ ಮಾವಿನಕಾಯಿ ಸ್ಮೆಲ್ ಬರೋದು, ಮಾವಿನ ಹಣ್ಣು. ಅಗ್ರಜ, ಬೈಲಿ ನನ್ನ ಜೊತೆ, ಬಾ ಬಾ ಬಾ.
ಇರು ಅಗ್ರಜ, ನಾನು ಹೇಳಿದ ಮೇಲೆ ಇಲ್ಲಿಂದಾನೆ ಬರ್ತಾ ಇರೋದು. ಏನ್ ಮಾಡ್ತಿದ್ಯೋ? ಕರೀತಾ ಇದ್ಯಾ? ಇಲ್ಲ ಅಗ್ರಜ, ಒಂದು ನಿಮಿಷ. ಸಿಕ್ತು ಅಗ್ರಜ, ಸಿಕ್ತು. ವಾಟ್ ನಾನ್ಸೆನ್ಸ್ ವಿಕ್ರಾಂತ್, ಯಾರಾದ್ರೂ ನೋಡಿದ್ರೆ ಪಾಪ ಅಲ್ಲಿಂದ ಕದೀತಾ ಇದೆಯಲ್ಲ, ಶೇಮ್ಲೆಸ್ ಫೆಲೋ. ನಿಂಗೇನೋ ಅನ್ಸುತ್ತೆ? ಅಯ್ಯಯ್ಯೋ, ಹೇಳಿಲ್ವಾ ಅದು ಮಾವಿನಕಾಯಿ ಅಲ್ಲ ಅಂತ? ಬಟ್ ಸ್ಮೆಲ್ ಬರ್ತಿರೋದಂತೂ ನಿಜ ಅಗ್ರಜ. ಒಂದು ನಿಮಿಷ ಇರು ಅಂಕಲ್, ನಿಮ್ಮ ಎಳ್ಳಿನ ನಾನು ಕದ್ದುಕೊಂಡು ಹೋಗ್ತಾ ಇಲ್ಲ, ಸಾರಿ. ವಿಕ್ರಾಂತ್ ಸ್ಟಾಪ್ ಇಟ್ ವಿಕ್ರಾಂತ್, ನಾನೇ ಆರ್ತಿ ಅವ್ರಿಗೆ ಹೇಳ್ತೀನಿ. ವಿಕ್ರಾಂತ್ ನಾಳೆ ಮಾವಿನಕಾಯಿ ಕೊಡೋಣ, ಬಾ ಹೋಗೋಣ. ಸ್ಮೆಲ್ ಬರ್ತಿರೋದು ನಿಜ. ತುಂಬ ಎಂಬ್ಯಾರಸ್ ಮಾಡ್ತಿದ್ಯಾ, ಬಾ ಹೋಗೋಣ. ಒಂದು ನಿಮಿಷ ಲಾಸ್ಟ್. ಪಾಪ ಅಗ್ರಜ ಸಿಕ್ತು ಅಗ್ರಜ. ಎಸ್ ವಿಕ್ರಾಂತ್, ನಾಟ್ ಬ್ಯಾಡ್ ವಿಕ್ರಾಂತ್, ಅದಕ್ಕೆ ಹೇಳಿದ್ದು ಹುಡ್ಕೋದು ಮುಖ್ಯ ಅಂತ. ಕೊನೆಗೂ ಮಾವಿನಕಾಯಿ ಸಿಕ್ತು ನೋಡಿ. ನೀನೋ ತಲೆ ಕೆಡ್ಸ್ಕೊಳ್ಬೇಡ, ಅವ್ರೇನಾದರೂ ಬಂದರೆ ನಾನು ಮಾತಾಡ್ತೀನಿ. ಮನೇಲಿ ಪ್ರೆಗ್ನೆಂಟ್ ವುಮನ್ ಇದ್ದಾರೆ, ಅವ್ರಿಗೆ ಬೈಕೆ ಆಗಿತ್ತು, ಹಾಗಾಗಿ ಮಾವಿನಕಾಯಿ ತೊಗೊಳೋದಕ್ಕೆ ಬಂದ್ವಿ ಅಂತ ಹೇಳೋಣ. ಅವರು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾರೆ. ಡೋಂಟ್ ವರಿ ಬಾಬು. ಸೂಪರ್ ಅಗ್ರಜ. ಅದಕ್ಕೆ ನೀನೊಬ್ಬ ನನ್ನ ಜೊತೆಗಿದ್ರೆ ಬರೀ ಮಾವಿನಕಾಯಿ ಅಲ್ಲ, ಹಿಮಾಲಯಕ್ಕೆ ಹೋಗ್ಬಿಟ್ಟು ಆ್ಯಪಲ್ ಬೇಕಾದ್ರೆ ಕಿತ್ಕೊಂಡ್ ಬರ್ಬೋದು. ಏನ್ ಸ್ಮೆಲ್ಲು ಅಗ್ರಜ, ನನಗೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಇದು. ಗಾಡಿ ಅಣ್ಣ, ನಿಮ್ಮ ಗಾಡಿಯಿಂದ 4 ಮಾವಿನಕಾಯಿ ಎತ್ಕೊಂಡಿದ್ದಕ್ಕೆ ಸೋ ಸಾರಿ. ನಮ್ಮ ತಪ್ಪನ್ನ ಹೊಟ್ಟೆಗೆ ಹಾಕೊಂಬಿಡಿ ಆಯ್ತಾ? ವಿಕ್ರಾಂತ್, ಇಡೀ ದಿನ ಬಿಸಿಲಲ್ಲಿ ನಿಂತ್ಕೊಂಡು 500 ರೂಪಾಯಿ 1000 ರೂಪಾಯಿಗೋಸ್ಕರ ಬೆಳಗಿಂದ ನೈಟ್ವರೆಗೂ ಕೆಲಸ ಮಾಡ್ತಾರೆ. ಅವ್ರ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನೀನು ಕೇವಲ 4 ಮಾವಿನಕಾಯಿ ಅಂತ ಹೇಳ್ತೀಯ, ಬಟ್ ಆ 4 ಮಾವಿನಕಾಯಿ ಬೆಳೆಸೋದಕ್ಕೆ, ಇಲ್ಲಿ ತನಕ ಮಾರೋದಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಹೇಳು. ಅದು ಅಲ್ಲದೆ ನಾವು ಇಂಥ ಹೊತ್ತಲ್ಲಿ ತೊಗೊಂಡು ಹೋಗೋದು ಸರಿಯಲ್ಲ. ಸಾರಿ ಅಂಕಲ್, 4 ಮಾವಿನಕಾಯಿಗೆ 1000 ಕೊಡೋರು ನಮ್ಮ ಅಗ್ರಜ ಒಬ್ಬನೇ. ಅದಕ್ಕೆ ನಮ್ಮ ಅಗ್ರಜನ ಒಳ್ಳೆ ಅಗ್ರಜ ಅಂತ ಅನ್ನೋದು. ಬಾ ಹೋಗೋಣ. ವಿಕ್ರಾಂತ್, ಒಂದು ನಿಮಿಷ ಇರು. ಏನು ಅಗ್ರಜ? ಈಗ ನಾವು ಎಲ್ಲಿಗೆ ಹೋಗ್ತಿದ್ವಿ? ಏನು ಈಗ ಕೇಳ್ತಿದ್ಯಾ ಅಗ್ರಜ? ನಾವು ಮಿಡ್ ನೈಟ್ ಎಲ್ಲ ಊರೆಲ್ಲ ಹುಡುಕಿ ಈ ಮಾವಿನಕಾಯಿ ತೊಗೊಂಬಂದಿರೋದು ನಾವು ತಿನ್ನಕ್ಕೆ ಅನ್ಕೊಂಡೆ. ಆರ್ತಿ ಕೊಡಕ್ಕೆ, ಅವ್ರ ಬಸ್ರಿ ಬೈಕಿನ ಈಡೇರ್ಸಕ್ಕೆ. ಇವಾಗ ಇದನ್ನ ತಗೊಂಡೋಗಿ ಕೊಟ್ರೆ ಅವ್ರು ಭಾಳ ಖುಷಿ ಆಗ್ತಾರೆ. ವಿಕ್ರಾಂತ್, ಮಾವಿನಕಾಯಿ ಹುಡುಕೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳು, ಮಾಡಿದ್ದೀನಿ. ಈಗ ಆರ್ತಿ ಅವ್ರಿಗೆ ಕೊಟ್ಟು ಬರೋದಕ್ಕೆ ಬಾಂತಲ್ಲ ಕರೆದ್ರೆ ಆಗೋದಿಲ್ಲ, ನೀನೇ ಹೋಗ್ಬಾ. ಯಾಕಾಗಲ್ಲ ಅಂತ ಅಂತೀನಿ. ಯಾವ್ದಾದ್ರು ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದನ್ನ 100% ಮಾಡಿ ಮುಗಿಸ್ಬೇಕು ಅಂತ ನೀನೇ ತಾನೇ ಹೇಳೋದು. ಇವಾಗ ಮಧ್ಯದಲ್ಲಿ ಕೈ ಕೊಟ್ರೆ ನಾನು ಏನ್ ಮಾಡ್ಲಿ ಅಗ್ರಜ? ಇವಾಗ ನೀನು ಬರಲೇಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನಾನು ಸ್ಟಾಪ್ ಇಟ್. ಕೆಲವೊಂದು ಸೂಕ್ಷ್ಮ ವಿಚಾರಗಳು ನಿನಗೆ ಅರ್ಥ ಆಗೋದಿಲ್ಲ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ಬರೇ ಇದ್ದಾಗ ಇನ್ನೊಬ್ರಲ್ಲಿ ಇರಬಾರ್ದು. ಹೆಂಡತಿಗೆ ಸಂಕೋಚ ಫೀಲ್ ಆಗುತ್ತೆ, ಕೆಲವು ಸಲ ಕೋಪ ಬರೋ ಚಾನ್ಸಸ್ ಕೂಡ ಇರುತ್ತೆ. ನೋಡು, ನಿನಗೆ ಅವೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನೀನು ಅವ್ರ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬಾ. ನಾನು ಬರೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಏನಾಗ್ರಜ ನೀನು ಫಿಲಾಸಫಿ ಎಲ್ಲ ಹೊಡಿತಾ ಇದ್ಯಾ? ನೋಡು, ನಾನು ಆರ್ತಿ ನಿನ್ನ 3ನೇವನು ಅಂತ ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ನಿನ್ನ ಇಲ್ಲಿಟ್ಟಿದೀವಿ, ಇಲ್ಲಿ. ಇವಾಗ ನೀನು ಇಲ್ಲಿ ತನಕ ಬಂದು ಆರ್ತಿ ಅವ್ರ ಮನೆ ತನಕ ಬರಲಿಲ್ಲ ಅಂತ ಅಂದ್ರೆ ಆರ್ತಿ ಅವರೇ ಬೇಜಾರು ಮಾಡ್ಕೋತಾರೆ ಅಗ್ರಜ. ನಾನು ಪ್ಲೀಸ್ ಫೋರ್ಸ್ ಮಾಡ್ಬೇಡ, ಆಲ್ರೆಡಿ ಟೈಮ್ ಆಗಿದೆ. ಪ್ಲೀಸ್ ಹೋಗಿ ಮಾವಿನ ಕೊಟ್ಬಿಟ್ಟು ಬಾ ಪ್ಲೀಸ್. ವಿಕ್ರಾಂತ್, ಮಧ್ಯರಾತ್ರಿ 1:15 ಆಗಿದೆ. ನೋಡು, ಇಷ್ಟೊತ್ತಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ. ನೀನು ಕಿಟಕಿಯಿಂದ ಆರ್ತಿ ಅವ್ರನ್ನ ಮಾತಾಡಿಸಿ ಮಾವಿನಕಾಯಿ ಕೊಟ್ಬಿಟ್ಟು ಬಂದ್ಬಿಡು. ಸ್ವಲ್ಪ ನಾಯ್ಸ್ ಮಾಡಿದ್ರು ಅಪ್ಪ ಅಮ್ಮ ಎದ್ದೊಳ್ತಾರೆ. ಆಮೇಲೆ ನಿನಗೆ ಇಷ್ಟೊತ್ತಲ್ಲಿ ಮಾವಿನಕಾಯಿ ಇಟ್ಕೊಂಡು ಯಾಕೆ ಬಂದಿದ್ಯಪ್ಪ, ಬೆಳಗ್ಗೆ ಬರ್ಬೋದಿತ್ತಲ್ವ ಅಂತ ಬೈತಾರೆ. ಎಸ್ ಅಗ್ರಜ, ಯು ಆರ್ ಆಲ್ವೇಸ್ ರೈಟ್. ಅದಕ್ಕೆ ದೊಡ್ಡವ್ರು ಹೇಳಿರೋದು ಎಲ್ಲ ತಿಳ್ಕೊಂಡಿರೋ ಜೊತೆ ಇರಬೇಕು ಅಂತ. ಅಗ್ರಜ, ಒಂದು ಕೆಲಸ ಮಾಡ್ತೀನಿ, ಈ ಮಾವಿನಕಾಯಿನ ನಾನು ಆರ್ತಿ ಅವ್ರಿಗೆ ಹೋಗಿ ಕೊಟ್ಟು ಬರ್ತೀನಿ.